ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 265. ಮುಕ್ತ ವ್ಯಾಪಾರ ಮತ್ತು ಅಂದಿನಿಂದ ನಾಗರಿಕ ಪ್ರಪಂಚದಲ್ಲಿ ಈ ಸೂತ್ರವನ್ನು ಅಳವಡಿಸಿಕೊಳ್ಳಲು ಬಯಸುತ್ತಿದ್ದಾರೆ. ಈ ಪರಿಸ್ಥಿತಿಗಳು ಗ್ರೇಟ್ ಬ್ರಿಟನ್ ಅನ್ನು ಬಹಳ ಕಾಲದಿಂದ ವಿಶ್ವದ ಕಾರ್ಯಾಗಾರ ಎಂದು ಮಾತ್ರವಲ್ಲದೆ ವಾಣಿಜ್ಯ ಹಣ ಬ್ಯಾಂಕಿಂಗ್ ಕೇಂದ್ರವೆನ್ನಲಾಗಿದೆ. ಸುಮಾರು 1 ಶತಮಾನದ ಹಿಂದೆ ಚಾಣಾಕ್ಷ ಬ್ರಿಟಿಷ್ ಲೇವಾದೇವಿಗಾರರು ಅಂದರೆ ಬ್ರಿಟಿಷ್ ಫೈನಾನ್ಸಿಯರ್ಸ್ ಬಂಡವಾಳಗಾರರು ಕಂಡಂತೆ ಅವರು ಕೃಷಿಕರಲ್ಲದ ಕಾರಣ ಕೃಷಿ ಉತ್ಪಾದನೆಯ ಬೆಲೆಗಳನ್ನು ಕಡಿಮೆ ಮಾಡುವುದರಿಂದ ಅವರ ಆಸಕ್ತಿಗಳು ಅನುಕೂಲವಾಗುವುದೆಂದು ನೋಡಿದರು. ಹಾಗಾಗಿ ಹೊರದೇಶಗಳಿಂದ ಖರೀದಿಸಲು ನಿರ್ಬಂಧಕವಾಯಿತು ಮತ್ತು ಬೆಳ್ಳಿಯು ಚರಿತ್ರೆ ಆರಂಭಗೊಂಡಾಗಿನಿಂದಲೂ ಪ್ರಪಂಚದ ಹಣವಾಗಿತ್ತು ಎಂಬುದನ್ನು ಅವರು ಕಂಡುಕೊಂಡರು. ಹಾಗಾಗಿ ಉಳಿದ ಲೋಕದವರೆಲ್ಲರೂ ಬೆಳ್ಳಿಯನ್ನು ಉಪಯೋಗಿಸುವಾಗ ತಾವು ಚಿನ್ನದ ಆಧಾರದ ಮೇಲೆ ತಮ್ಮ ಹಣದ ಮಟ್ಟವನ್ನು ಬದಲಿಸಲು ಸಾಧಿಸುವುದರಿಂದ ವ್ಯಾಪಾರ ಮಾಡಲು ಸಾಧ್ಯವಾದರೆ ಎರಡೂ ಲೋಹಗಳ ಸಂಬಂಧಿತ ಮೌಲ್ಯವನ್ನು ಬದಲಿಸಿ ತಮ್ಮ ಅನುಕೂಲತೆಗೆ ತಕ್ಕಂತೆ ಬದಲಾಯಿಸಬಹುದಾಗಿದೆ. ಪರಿಣಾಮವಾಗಿ ಗ್ರೇಟ್ ಬ್ರಿಟನ್ 1816ರ ಹಿಂದೆಯೇ ಬೆಳ್ಳಿಯನ್ನು ಅಮಾನ್ಯೀಕರಣಗೊಳಿಸಿತು. ಅದೇನಾದರೂ ಇತರ ದೇಶಗಳ ಉತ್ಪಾದಕರನ್ನು ತಡೆಯುವ ಹಾಗೆ ಮಾಡಬಯಸಿದ್ದರೂ ಅದರಿಂದಾಗಿ ಅಗಾಧ ಕಾರ್ಖಾನೆಗಳು ಮತ್ತು ಸೌಲಭ್ಯ ಮತ್ತು ಅನುಭವಿ ಕಾರ್ಮಿಕರು ಇದ್ದ ಕಾರಣ ಉಳಿದ ಬೇರೆ ದೇಶಗಳಿಗೆ ಹೋಲಿಸಿದರೆ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳು ಮತ್ತು ಯಂತ್ರೋಪಕರಣವನ್ನು ಕಡಿಮೆ ಬೆಲೆಗೆ ತಯಾರಿಸಲು ಅಗತ್ಯ ಕೌಶಲ್ಯಗಳಿಲ್ಲದಿದ್ದರೂ ಉತ್ಪಾದಿಸಬಲ್ಲರು ಹಾಗೂ ಲೋಕದ ಉಳಿದವರಿಗಿಂತಲೂ ತನ್ನ ಹಣವನ್ನು ಬೇರ್ಪಡಿಸಲು ಯಶಸ್ವಿಯಾಗಿ ಕಡೆಗೆ ಬಹಳವಾಗಿ ತನಗೆ ಪ್ರಯೋಜನಕಾರವಾಗಿ ಲಾಭ ಮಾಡಿಕೊಂಡಿತು. ಆದರೆ ಈ ಎರಡೂ ವಿಷಯದಲ್ಲಿ ಸಂಪೂರ್ಣ ಯಶಸ್ವಿಯಾಗಲಿಲ್ಲ. ಮುಖ್ಯವಾಗಿ ಫ್ರಾನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಂತರ ಜರ್ಮನಿ ರಕ್ಷಣಾತ್ಮಕ ತೆರಿಗೆಯನ್ನು ಸ್ಥಾಪಿಸಿತು. ಹಾಗಾಗಿ ತಮ್ಮ ಗಡಿಗಳೊಳಗೆ ಯಾಂತ್ರಿಕ ಕೈಗಾರಿಕೆಯನ್ನು ಘೋಷಿಸಿತು ಮತ್ತು ಕ್ರಮೇಣವಾಗಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸುವುದಲ್ಲದೆ ಪ್ರಪಂಚದ ವ್ಯಾಪಾರಕ್ಕಾಗಿ ಗ್ರೇಟ್ ಬ್ರಿಟನ್ನೊಡನೆ ಸ್ಪರ್ಧಿಸುವುದಕ್ಕೂ ಸಮರ್ಥವಾಯಿತು. ಇಂಡಿಯಾ, ಚೈನಾ, ಸ್ಪೇನ್, ಪೋರ್ಚುಗಲ್, ದಕ್ಷಿಣ ಅಮೆರಿಕ, ರಷ್ಯಾ ಈ ಎಲ್ಲ ದೇಶಗಳು ನಾವು ನೋಡಿದಂತೆ ಪ್ರತಿಯಾಗಿ ಇದೇ ಕ್ರಮವನ್ನು ಅನುಸರಿಸಲು ಹಾಗೂ ತಮ್ಮ ಸ್ವಂತ ತಯಾರಕರನ್ನು ಅಭಿವೃದ್ಧಿಪಡಿಸಲು ಅರಸುತ್ತಿದ್ದಾರೆ. ಗ್ರೇಟ್ ಬ್ರಿಟನ್ ಇಂದಿಗೂ ತಯಾರಕರನ್ನು ಮತ್ತು ವ್ಯಾಪಾರಿಗಳನ್ನು ಮುನ್ನಡೆಸುವವರಾಗಿದ್ದಾರೆ. ಎಲ್ಲಿಯವರೆವಿಗೂ ಪ್ರಪಂಚದ ಹಣವಾಗಿ ಸಂಯೋಜಿತವಾಗಿ ಗುರುತಿಸಲ್ಪಡುತ್ತದೋ ಅಲ್ಲಿಯವರೆವಿಗೂ ಅದು ಚಿನ್ನ ಮತ್ತು ಬೆಳ್ಳಿಯನ್ನು ಬೇರ್ಪಡಿಸುವಲ್ಲಿ ಯಶಸ್ವಿಯಾಗಲಿಲ್ಲ. ವಾಸ್ತವವಾಗಿ ಎರಡೂ ಲೋಹಗಳ ಸಂಬಂಧ ವರ್ಷಗಳಿಂದಲೂ ಮೌಲ್ಯದಲ್ಲಿ ಚಿನ್ನ ಒಂದಕ್ಕೆ ಬೆಳ್ಳಿ 16% ಪ್ರವೃತ್ತಿಯು ತುಲನಾತ್ಮಕವಾಗಿ ಬೆಳ್ಳಿಗೆ ಬೆಲೆ ಏರಿಕೆ ಮತ್ತು ಚಿನ್ನಕ್ಕೆ ತಗ್ಗಿಸುವಿಕೆಯಾಗಿದೆ ಮತ್ತು ಪ್ರಪಂಚದಲ್ಲಿ ಬೆಳ್ಳಿಯು ಹಣವಾಗಿ ಬಹಳವಾಗಿ ಉಪಯೋಗಿಸುತ್ತಿದ್ದ ಕಾರಣ ಗ್ರೇಟ್ ಬ್ರಿಟನ್ ಹೊರತುಪಡಿಸಿ ಜನರಿಂದ ಚಿನ್ನಕ್ಕಿಂತಲೂ ಬೆಳ್ಳಿಯೇ ಒಲಿಮೆಯಾಗಿತ್ತು. ಆದ್ದರಿಂದ ಅಂಕಿ ಅಂಶಗಳನ್ನು ತೋರಿಬರುವಂತೆ 1872ರಲ್ಲಿ ಒಂದು ಬೆಳ್ಳಿ ಡಾಲರ್ ಚಿನ್ನದ ಡಾಲರ್ಗಿಂತಲೂ 2 ಸೆಂಟ್ ಹೆಚ್ಚು ಬೆಲೆಯ ಪ್ರಾಬಲ್ಯವಿತ್ತು ಎಂಬುದು ಆಶ್ಚರ್ಯವೇನಲ್ಲ. ಅವರು ತಮಗೆ ತಾವೇ ಚಿನ್ನವನ್ನಾಗಲಿ ಅಥವಾ ಉತ್ಪಾದಕರನ್ನಾಗಲಿ ನಿಯಂತ್ರಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೊಂಡ ಬ್ರಿಟಿಷ್ ಬಂಡವಾಳಗಾರರು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪಿನೊಂದಿಗೆ ಸಹಕಾರವನ್ನು ಅರಸಿದರು. ಅವರ ಸಂಯೋಜಿತ ಪ್ರಯತ್ನದೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೌಲ್ಯವನ್ನು ಬೇರ್ಪಡಿಸಬಹುದೆಂದು ಆಶಿಸಿದರು. ಅದರಿಂದಾಗಿ ಚಿನ್ನದ ಮೌಲ್ಯವು ಮೇಲೇರಿತು. ನಾಗರಿಕ ದೇಶಗಳ ಸಂಯೋಜನೆಯಿಂದ ಬೆಳ್ಳಿಯನ್ನು ಪ್ರಾಮಾಣಿಕತೆಯ ಹಣವನ್ನಾಗಿ ಅಮಾನ್ಯೀಕರಿಸುವುದರ ಪರಿಣಾಮವು ಹೀಗಿದೆ. ಮೊದಲನೆಯದಾಗಿ ನಾಗರಿಕ ದೇಶಗಳಲ್ಲಿ ಬೆಳ್ಳಿಯು ಕೇವಲ ಮಾರಾಟವಾಗಬಲ್ಲ ಸರಕಾಗಿ ಬಿಡುತ್ತದೆ ಮತ್ತು ಚಿನ್ನಕ್ಕಿಂತಲೂ ಅಗ್ಗವಾಗಿದೆ ಮತ್ತು ಚಿನ್ನದ ಮಟ್ಟವು ಸ್ಥಾಪಿತವಾಗಿ ಪ್ರಮಾಣಬದ್ಧವಾಗಿ ಏರುತ್ತದೆ ಮತ್ತು ಬೆಳ್ಳಿಯು ಮೌಲ್ಯ ಇಳಿಯುತ್ತದೆ. ಇದು ನಾಗರಿಕ ದೇಶಗಳಿಗೆ ಅವರು ಇಚ್ಛಿಸಿದ ಹತ್ತಿ, ಗೋಧಿ, ರಬ್ಬರ್ ಮತ್ತು ಇತರ ಕಚ್ಚಾ ವಸ್ತುಗಳನ್ನು ಬೆಳ್ಳಿ ಧಾರಣೆ ಕುಸಿತದ ಅನಾಗರಿಕ ದೇಶಗಳಿಂದ ಅರ್ಧ ಬೆಲೆಗೆ ಅಗ್ಗದ ಬೆಲೆಗೆ ಕೊಳ್ಳಲು ಸಕ್ರಿಯಗೊಳಿಸುವುದು.